ಎಲ್ರಿಗೂ ನಮಸ್ಕಾರ. ಫ್ರಾಕ್ಟಲ್ಸ್ಗೆ ಸ್ವಾಗತ. ನಿನ್ನೆ ನಾವು ಏನು ಪ್ಲಾನ್ ಮಾಡಿದ್ದೋ ಅದೇ ಥರ ಕಂಪ್ಲೀಟ್ ಪಿನ್ ಟು ಪಿನ್ ವರ್ಕ್ ಆಯ್ತು ಇವತ್ತು. ಸೊ ನಿನ್ನೆ ನಾವೇನು ಹೇಳಿದ್ದೋ, ಏನು ಡಿಸ್ಕಸ್ ಮಾಡಿದ್ದೋ ಅದನ್ನ ಒಂದ್ಸಲ ಒಂದು ಚಿಕ್ಕ ರಿವಿಷನ್ ಮಾಡೋಣ. ಯಾವ್ಯಾವ ಲೆವೆಲಲ್ಲಿ ನನಗೆ ಸಪೋರ್ಟ್ ಇತ್ತು ಅಂತ ಹೇಳಿದ್ದೆ ಅದನ್ನೆಲ್ಲ ಒಂದ್ಸಲ ರಿವಿಷನ್ ಮಾಡಿ, ನೆಕ್ಸ್ಟ್ ನಂದು ಟ್ರೇಡಿಂಗ್ ಪ್ಲಾನ್ ಏನಿತ್ತು, ನಾನು ಟ್ರೇಡ್ ಪ್ಲಾನ್ ಮಾಡಿದ್ದೆ ಯಾವ ಥರ ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಮತ್ತೆ ನಾಳೆದು ಯಾವ ಥರ ಇರುತ್ತೆ ನೋಡಿ. ಇದು ಪ್ರತಿದಿನ ಇದನ್ನ ಎಕ್ಸ್ಪ್ಲೇನ್ ಮಾಡಿ 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 ನಿಮ್ಗೆ ಇದೇ ಒಂದು ಕೋರ್ಸ್ ಥರ ಆಗಬೇಕು. ಸ್ಟ್ರಾಟಜಿ ಡೆವಲಪ್ ಮಾಡಿರ್ತಾರೋ, ಸೊ ಆ ಥರ ಒಂದು ಸ್ಟ್ರಾಟಜಿನ ಬಿಲ್ಡ್ ಮಾಡಬೇಕು. ಇಲ್ಲಿ ಬೈ ಮಾಡಬೇಕು, ಇಲ್ಲಿ ಸೆಲ್ ಮಾಡಬೇಕು, ಅಥವಾ ಪುಟ್ ಸೆಲ್ಲರ್ ಇಲ್ಲಿ ಆಕ್ಟಿವ್ ಆಗಿರಬೇಕು, ಕಾಲ್ ಸೆಲ್ಲರ್ ಇಲ್ಲಿ ಆಕ್ಟಿವ್ ಆಗಿರಬೇಕು, ಆ ಥರ ಒಂದು ಮೈಂಡ್ ಸೆಟ್ನ ಬೆಳೆಸ್ಕೋಬೇಕು. ಇದು ಎಲ್ಲ ಚಾರ್ಟಲ್ಲೂ ಇದೇ ಥರ ಅಪ್ಲೈ ಆಗುತ್ತೆ. ಸೊ ನನಗೆ ಬ್ಯಾಂಕ್ ನಿಫ್ಟಿ ನನಗೆ ತುಂಬ ಚೆನ್ನಾಗಿ ಸೂಟ್ ಆಗಿರೋದ್ರಿಂದ ನಾನು ಜಾಸ್ತಿ ಬ್ಯಾಂಕ್ ನಿಫ್ಟಿನ ಟ್ರೇಡ್ ಮಾಡೋಕ್ಕೆ ಟ್ರೈ ಮಾಡ್ತಿರ್ತೀನಿ. ಸೊ ನಿಫ್ಟಿಲೂ ಆಲ್ಮೋಸ್ಟ್ ಇದೇ ಥರ ಇರುತ್ತೆ. ಒಂದು ಸಣ್ಣ ಪುಟ್ಟ ಕರೆಕ್ಷನ್ ನಾವು ಮಾಡ್ಕೋಬೋದು. ಈ ಲಿಕ್ವಿಡಿಟಿ ಪೂಲು, FEG, ಈ ಆರ್ಡರ್ ಬ್ಲಾಕ್ಸು ಇವೆಲ್ಲ ಸೇಮ್ ಆ್ಯಸ್ ಇಟ್ ಈಸ್ ಒಂದೇ ಥರ ವರ್ಕ್ ಆಗುತ್ತೆ ಎಲ್ಲ ಚಾರ್ಟ್ಗಳಲ್ಲೂ. ನೀವು ಯಾವ ಫಾರೆಕ್ಸ್ ಮಾರ್ಕೆಟಲ್ಲಿ ತಗೊಂಡು, ಫಾರೆಕ್ಸ್ ನನಗೆ ಬೇಡದೇ ಇರೋ ವಿಷಯ, ನೀವು ಯಾವ ಚಾರ್ಟ್ ತೊಗೊಂಡ್ರು ಆ್ಯಸ್ ಇಟ್ ಈಸ್ ವರ್ಕ್ ಆಗುತ್ತೆ. ಕೆಲವು ಸ್ಟಾಕ್ಗಳು ಬೇರೆ ಥರ ರಿಯಾಕ್ಟ್ ಮಾಡ್ಬೋದು. ನಾನು ಕಂಪ್ಲೀಟ್ ನನ್ನ ಡೈಲಿ ಅನಾಲಿಸಿಸಲ್ಲಿ ನಾನು ಯಾವ ಸ್ಟಾಕ್ಗಳ ಬಗ್ಗೆನೂ ಮಾತಾಡಲ್ಲ, ಯಾವುದು ರೆಕಮೆಂಡೇಶನ್ ಬಗ್ಗೆನೂ ಮಾತಾಡಲ್ಲ. ನಂದು ಎಂಟ್ರಿ ಮಾಡೆಲ್ಗಳ ಬಗ್ಗೆ ಮಾತ್ರ ಮಾತಾಡ್ತಾ ಇರ್ತೀನಿ. ನಾನು ಮಾರ್ಕೆಟ್ ಸ್ಟ್ರಕ್ಚರ್ ಬಗ್ಗೆ ಮಾತ್ರ ಮಾತಾಡ್ತಿರ್ತೀನಿ. ಸೊ ಅದರಿಂದ ಒಂದು ಅಬ್ಸರ್ವೇಷನ್ ಇಟ್ಕೊಳ್ಳಿ, ನಿಮಗೆ ಖಂಡಿತ ಉಪಯೋಗ ಆಗುತ್ತೆ. ಸೊ ನೆನ್ನೆ ವಿಡಿಯೋ ಸ್ವಲ್ಪ ದೊಡ್ಡದಾಗಿದ್ರೂ ಸಪೋರ್ಟ್ ಮಾಡಿದ್ದೀರಾ, ನೋಡಿದ್ದೀರಾ. ಸೊ ನಾವೇನು ಮಾತಾಡ್ಕೊಂಡಿದ್ದೋ ನಿನ್ನೆ, ನನಗೆ ಮಾರ್ಕೆಟ್ ಬುಲಿಶ್ ಹೋಗುತ್ತೆ ಅನ್ನೋ ನಂಬಿಕೆನೇ ಇಲ್ಲ ಅಂತ ಹೇಳಿದೆ ನಾನು. ಏನೇ ಮಾರ್ಕೆಟ್ ಎಲ್ಲಿ ಕ್ಲೋಸ್ ಆಗಿತ್ತು, ನನಗೆ ಈ ಜಾಗ ಕ್ಲೋಸ್ ಆಗಿತ್ತು. ಇಲ್ಲಿ ಗ್ರೀನ್ ಕಲರ್ ಕ್ಯಾಂಡಲ್ ಇದೆಯಲ್ಲ, ಈ ಜಾಗ ಕ್ಲೋಸ್ ಆಗಿತ್ತು. ನನಗೆ ಮಾರ್ಕೆಟ್ ಬುಲ್ಲಿಶ್ ಹೋಗುತ್ತೆ ಅನ್ನೋ ನಂಬಿಕೆನೇ ಇಲ್ಲ ಅಂತ ಹೇಳಿದೆ. ಬಟ್ ನಿಫ್ಟಿ ಗ್ಯಾಪ್ ಅಪ್ ಆಯಿತು, ಬ್ಯಾಂಕ್ ನಿಫ್ಟಿ ಗ್ಯಾಪ್ ಡೌನ್ ಆಯಿತು. ಒಂದು ಚಿಕ್ಕ ಗ್ಯಾಪ್ ಡೌನ್. ಇದನ್ನು ನೀವು ಗ್ಯಾಪ್ ಡೌನ್ ಅಂತ ನಾವು ರೀಡ್ ಮಾಡೋಂಗಿಲ್ಲ, ಇದೊಂದು ಫ್ಲ್ಯಾಟ್ ಓಪನ್ ಅಂತ ಕರಿಬೋದು. ಫ್ಲ್ಯಾಟ್ ಓಪನ್ ಅಂತ ಕರೆದ್ರೆ ತಪ್ಪಾಗಲ್ಲ. ರೀಡಿಂಗ್ ಏನೋ, ನನಗೆ ಮಾರ್ಕೆಟು ಈ ಲೆವೆಲಿಂದ ಮೇಲಕ್ಕೆ ಮಾರ್ಕೆಟ್ ಹೋಗಲೇಬಾರ್ದು ಅನ್ನೋದು ನನ್ನ ಉದ್ದೇಶ ಆಗಿತ್ತು. ಇದರಿಂದ ಮೇಲೆ ಹೋಗಿ ಟ್ರೇಡ್ ಆಗಿದ್ರೆ ನನ್ನ ಮನಸ್ಥಿತಿ ಸಂಪೂರ್ಣವಾಗಿ ಚೇಂಜ್ ಮಾಡ್ಕೋತಿದ್ದೆ. ಬೇರೆ ಯಾವ ಥರ ಟ್ರೇಡ್ ಮಾಡ್ಬೋದು ಅಂತ ಯೋಚನೆ ಮಾಡ್ತಿದ್ದೆ ನಾನು. ಅದೇ ಉದ್ದೇಶಕ್ಕೋಸ್ಕರ ನಾನು ಯಾವಾಗಲೂ ವೆಯ್ಟ್ ಮಾಡೋದೇನಕ್ಕೆ, ಇವತ್ತು ನನ್ನ ಟ್ರೇಡಿಂಗ್ ಪ್ಲಾನ್ ಕಂಪ್ಲೀಟ್ ಡಿಫ್ರೆಂಟ್ ಆಗಿತ್ತು. ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮಗೆ. ತುಂಬ ಚೆನ್ನಾಗಿತ್ತು ಇವತ್ತು ನನ್ನ ಟ್ರೇಡಿಂಗ್ ಸ್ಟ್ರಾಟಜಿ. ಸೊ ಈ ಸ್ಟ್ರಾಟಜಿನ ನೀವು ನಿಮ್ಮ ಲೈವ್ ಮಾರ್ಕೆಟಲ್ಲಿ ಅಪ್ಲೈ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ಈ ಥರ ನೀವು ಪ್ರತಿದಿನ ಚಾರ್ಟ್ ಅನಾಲಿಸಿಸ್ನ ನೋಡಿದ್ರೆ ಎಲ್ಲಿ ಎಂಟ್ರಿ ಮಾಡಲ್ ಎಲ್ಲಿ ಬಂತು ನಿಮಗೆ, ಎಲ್ಲಿ ಎಂಟ್ರಿ ಮಾಡಿದೆ, ಎಲ್ಲಿ ಎಂಟ್ರಿ ಪ್ಲ್ಯಾನ್ ಮಾಡಬೇಕು, ಇದ್ರ ಬಗ್ಗೆ ನಿಮಗೆ ಕ್ಲಿಯರ್ ಡೈರೆಕ್ಷನ್ ಸಿಕ್ಬಿಡ್ತು ಅಂತಂದರೆ ನೀವು ಇಂಡಿವಿಜುವಲ್ ಆಗಿ ಆಪ್ರೇಟ್ ಮಾಡ್ಬೋದು. ನೀವು ಸ್ವತಂತ್ರವಾಗಿ ಟ್ರೇಡ್ ಮಾಡೋಕ್ಕೆ ಶುರು ಮಾಡ್ತೀರಾ. ನೀವು ಸ್ವತಂತ್ರವಾಗಿ ಟ್ರೇಡ್ ಮಾಡೋಕ್ಕೆ ಶುರು ಮಾಡಿದಾಗ ನಿಮ್ಮನ್ನು ಹಿಡಿದು ನಿಲ್ಸೋರು ಯಾರು ಇರಲ್ಲ. ಸೊ ನಿಮ್ಗೆ ಬೇರೆ ವಿದ್ಯೆ ಬೇಕಾಗಿರಲ್ಲ. ನಿಮ್ಗೆ ಈ ಕ್ಯಾಂಡಲಲ್ಲಿ ನಂಗೆ ಇಲ್ಲಿ ಎಂಟ್ರಿ ಮಾಡಬೇಕು ಅಂತ ಗೊತ್ತಾಯ್ತು ಅಂತ ನೀವೇ ಮಾಡ್ತೀರಾ. ನೀವು ಯಾಕೆ ಯಾರ್ದೋ ಒಬ್ರು ಟಿಪ್ ತಗೊಳಕ್ಕಾಗಲಿ, ಅಥವಾ ದುಡ್ಡು ಕೊಟ್ಟು ಇನ್ನೊಂದು ಇನ್ಸ್ಟಿಟ್ಯೂಟು, ಇನ್ನೊಂದು ವಿದ್ಯೆ, ಮತ್ತೊಂದು ಅಂತ ಯಾಕೆ ಕಲಿಬೇಕು ಅಲ್ವಾ? ಸೊ ಆ ಉದ್ದೇಶಕ್ಕೋಸ್ಕರ ನಾನು ಇದನ್ನ ಈ ಅನಾಲಿಸಿಸ್ ವಿಡಿಯೋನ ಸ್ಟಾರ್ಟ್ ಮಾಡಿದ್ದು. ನಾನು ಬೇರೆ ಬೇರೆ ದಿನದ ಅನಾಲಿಸಿಸ್ನು ಮಾಡ್ತಾ ಇರ್ತೀನಿ. ಸೊ ಅದನ್ನು ಅಪ್ಲೋಡ್ ಮಾಡ್ತೀನಿ ಮುಂದೆ. ಬರೀ ಲೈವ್ ಮಾರ್ಕೆಟ್ ಮಾಡೋಕ್ಕೂ ಟೈಮ್ ಸಾಕಾಗಲ್ಲ. ನನ್ನ ಪ್ರೀ ರೆಕಾರ್ಡೆಡ್ ಮಾಡಿರೋದನ್ನು, ನಾನು ಹಿಂದೆ ಟ್ರೇಡ್ ಮಾಡಿರೋದನ್ನು, ನಾನು ಎಲ್ಲೆಲ್ಲಿ ಲಾಸ್ ಮಾಡ್ಕೊಂಡಿದ್ದೆ, ಯಾವ ಲಾಜಿಕಲ್ಲಿ ಟ್ರೇಡ್ ತಗೋತಿದ್ದೆ, ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಇವತ್ತು ನಿನ್ನೆ ನಾವು ಡಿಸ್ಕಸ್ ಮಾಡಿದ್ದೇನೋ, ನನಗೆ ಮಾರ್ಕೆಟ್ ಅಟ್ ಎನಿ ಕಾಸ್ಟ್ ಬುಲಿಶ್ ಹೋಗಲ್ಲ. ನಾನು ಬುಲಿಶ್ ಹೋಗುತ್ತೆ ಅಂತ ಯೋಚನೆನೂ ಮಾಡಲ್ಲ. ನಾನು ಸೆಲ್ ಮಾಡೋ ಅವಕಾಶಕ್ಕೆ ಕಾಯ್ತಾ ಇರ್ತೀನಿ. ಸೊ ಸೆಲ್ ಮಾಡೋ ಅವಕಾಶ ಅಂತಂದರೆ ಮಾರ್ಕೆಟ್ ನೆಗೆಟಿವ್ ಬರುತ್ತೆ ಅಂತ. ಎಲ್ಲಿವರೆಗೆ ಬರುತ್ತೆ?
ನನಗೆ ನಿನ್ನೆ ಮಾರ್ಕೆಟು ನನಗೆ ಈ ಲೆವೆಲ್ ಗ್ಯಾಪ್ ಡೌನ್ ಆಗಿತ್ತು. ಇಲ್ಲಿಂದ ಮಾರ್ಕೆಟ್ ಮೇಲಕ್ಕೆ ಹೋಗಿದೆ. ಅಂದ್ರೆ ನನಗೆ ಈ FEGಯ ಗ್ಯಾಪು ಕ್ಲೋಸ್ ಆಯ್ತು, ಇಲ್ಲಿವರೆಗೂ ಕ್ಲೋಸ್ ಆಯ್ತು. ಸೊ ನನಗೆ ನೆಕ್ಸ್ಟ್ ಇದಿದೆ ಯಾವುದು, ಇದನ್ನ ನೆನ್ನೆ ಡ್ರಾ ಮಾಡಿದೀವಿ, ನೀವು ಬೇಕಾದ್ರೆ ಒಂದ್ಸಲ ಚೆಕ್ ಮಾಡಿ, ನಿಮಗೆ ಗೊತ್ತಾಗುತ್ತೆ. ನನಗೆ ಮಾರ್ಕೆಟ್ ಈ ಜಾಗ ರಿಯಾಕ್ಟ್ ಮಾಡಬೇಕು ಅಂತ ನೆನ್ನೆ ಹೇಳಿದ್ದೆ. ಕಂಪ್ಲೀಟ್ ಈ ಜಾಗ ಮಾರ್ಕೆಟ್ ಇಲ್ಲಿಗೆ ಬಂದು ರಿಯಾಕ್ಟ್ ಮಾಡುತ್ತಾ ನೋಡೋಣ. ಇಷ್ಟು ಮಾತ್ರ ಹೇಳಿದೆ. ಖಂಡಿತವಾಗಿ ಇಲ್ಲಿವರೆಗೂ ಬರುತ್ತೆ ಅಂತ ಗೊತ್ತಿತ್ತಾ. ನನಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ಈ ಜಾಗನ ಇವತ್ತು ಅಂದ್ರೆ ನನ್ನ ಡ್ರಾನ್ ಲಿಕ್ವಿಡಿಟಿ ಬಗ್ಗೆ ಲಾಸ್ಟ್ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಡ್ರಾನ್ ಲಿಕ್ವಿಡಿಟಿ ಅಂದ್ರೆ ಏನು ಅಂತ ಅದನ್ನೊಂದ್ಸಲ ಚೆಕ್ ಮಾಡಿದ್ರೆ ನಿಮ್ಗೆ ಖಂಡಿತ ಗೊತ್ತಾಗುತ್ತೆ. ಸೊ ನೋಡಿ, ಇಲ್ಲಿ ರಿಜೆಕ್ಟ್ ಆಗುತ್ತೆ ಅಂತ ಗೊತ್ತು, ಇಲ್ಲಿ ಮಾರ್ಕೆಟ್ ಇಲ್ಲಿಗೆ ಬರುತ್ತೆ ಅಂತ ಗೊತ್ತು. ಟ್ರೇಡ್ ಎಲ್ಲಿ ಸಿಗುತ್ತೆ, ಇದೇ ಕಾನ್ಸೆಪ್ಟ್ ಆಕ್ಚುಲಿ. ನಿಮ್ಗೆ ಲಿಕ್ವಿಡಿಟಿ ಗ್ರ್ಯಾಬ್ ಆಗುತ್ತೆ ಗೊತ್ತು, ಇಲ್ಲಿ ಇದು ಲಿಕ್ವಿಡಿಟಿ ಅಂತ ಗೊತ್ತು, ಗ್ರ್ಯಾಬ್ ಆಗೋದು ಎಲ್ಲಿ ಅಂತ ನಿಮ್ಗೆ ಏನ್ ಗೊತ್ತಾಗುತ್ತೆ. ಎಂಟ್ರಿ ಮಾಡಲ್ ಎಲ್ಲಿ ಕೊಡ್ತು ಅಂತ ಹೆಂಗ್ ಗೊತ್ತಾಗುತ್ತೆ. ಹುಡುಕಾಟ ನಡೆಸಿ ಕೊನೆಗೆ ಚಾರ್ಟ್ ನೋಡಿ ನನಗೊಂದು ಸ್ವಲ್ಪ ಅರ್ಥ ಆಗಿರೋದನ್ನ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಸೊ ನಾನು ಹೆಂಗೆ ಎಂಟ್ರಿ ಹುಡುಕ್ತೀನಿ, ಆ ಎಂಟ್ರಿ ಸಕ್ಸಸ್ ಆಗುತ್ತಾ, ಎಂಟ್ರಿ ಸಕ್ಸಸ್ ಆಗಲಿಲ್ಲ ಅಂದ್ರೆ ಏನು ಮಾಡಬೇಕು, ಇದಿಷ್ಟು ನನ್ನ ಕಾನ್ಸೆಪ್ಟ್ ಆಗಿರುತ್ತೆ. ಪ್ರತಿದಿನ ನಮ್ಮ ಎಂಟ್ರಿ ಸಕ್ಸಸ್ ಆಗಲ್ಲ. ಹಾಗೆ ನಾವಿಷ್ಟು ಕಷ್ಟಪಟ್ಟಿರೋದಕ್ಕೆ ಮಾರ್ಕೆಟ್ ನಮಗೆ ಮೋಸನೂ ಮಾಡ್ತಾ ಇಲ್ಲ. ಒಂದ್ ದಿನ ನಿಮಗೆ ಇದರಲ್ಲಿ ಮೆಚುರಿಟಿ ಬಂದಾಗ ಖಂಡಿತ ನಿಮಗೆ ಒಂದು ಸಕ್ಸಸ್ ರೇಷಿಯೋನ ಕೊಟ್ಟೇ ಕೊಡುತ್ತೆ. ಸೊ ನೋಡಿ, ಈಗ ನಾನು 30 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ಇದ್ದೀನಿ. ಡೈಲಿ ಟೈಮ್ ಫ್ರೇಮ್ ಅಲ್ಲಿ ಅನಾಲಿಸಿಸ್ ಮಾಡಿರೋದು ಏನಂತಂದ್ರೆ ಈ ಲೆವೆಲ್ಗಿಂತ ಒಂದ್ಸಲ ತೋರಿಸ್ಬಿಡ್ತೇನೆ. ಡೈಲಿ ನನಗೆ ನಿನ್ನೆ ಏನಾಗಿತ್ತು, ನನಗೆ ಈ ವಿಕ್ಕಿಗಿಂತ ಮೇಲ್ಗಡೆ ಮಾರ್ಕೆಟ್ ಟ್ರೇಡ್ ಆಗಲ್ಲ ಅನ್ನೋದ ನಾನು ಅನೌನ್ಸ್ ಮಾಡಿದೆ. ಅಂದ್ರೆ ಮಾರ್ಕೆಟ್ ನಾಳೆ ಒಂದು ಬೇರಿಶ್ ಬಂದೇ ಬರುತ್ತೆ ಅಂತ ಹೇಳ್ಕೊಂಡಿದ್ದೆ. ಸೊ ಇದೊಂದೇ ಲಾಜಿಕ್. ಇಲ್ಲಿ ಮೇಲ್ಗಡೆ ವಿಕ್ ಇದೆ ನೋಡಿ, ಬಾಟಮ್ ಅಲ್ಲಿ ವಿಕ್ ಇಲ್ಲ. ಸೊ ಅಂದ್ರೆ ಇಲ್ಲಿಂದ ಒಂದು ರಿಜೆಕ್ಷನ್ ಸಿಗ್ತಾ ಇದೆ ನನಗೆ. ಸೊ ಇದೊಂದೇ ಸೈನ್ ಇಂದ ನಾನು ನಾಳೆ ಮಾರ್ಕೆಟ್ ಟ್ರೇಡ್ ನೆಗೆಟಿವ್ ನ ಟ್ರೇಡ್ ಮಾಡ್ತೀನಿ ಅಂತ ಅನ್ಕೊಂಡೆ. ಸೊ ನೆಕ್ಸ್ಟ್ 30 ಮಿನಿಟ್ಸ್ ಬಂದ್ರೆ 30 ಮಿನಿಟ್ಸ್ ಅಲ್ಲಿ ಇವತ್ತು ಎಲ್ಲ ಟೈಮ್ ಫ್ರೇಮ್ನು ಮಿಕ್ಸ್ ಮಾಡಿ ತೋರಿಸ್ತೀನಿ ಹಂಗೆ ಟ್ರೇಡ್ ಪ್ಲಾನ್ ಮಾಡಬೇಕು ಅಂತ. ನೋಡಿ, ವಿಕ್ ನಿಮಗೆ ಒಂದೇ ಟೈಮ್ ಫ್ರೇಮ್ನ ವಿಕ್ ಇವೆರಡು ಕ್ಯಾಂಡ್ಲು ನೋಡಿ, ಈ ರೆಡ್ ಇವೆರಡು ಕ್ಯಾಂಡ್ಲನ್ನ ನೀವು ರಿಸ್ಕ್ ಆಗಿ ಇಟ್ಕೋಬೇಕು. ಅಗ್ರೆಸಿವ್ ಟ್ರೇಡರ್ ಆದ್ರೆ ನೋಡಿ 155 ಪಾಯಿಂಟ್ ಸ್ಟಾಪ್ ಲಾಸ್ನ ನಾನು ಯಾವ ಕಾರಣಕ್ಕೂ ಕೊಡಲ್ಲ. 45ರಿಂದ 50 ಪಾಯಿಂಟ್ ಮ್ಯಾಕ್ಸಿಮಮ್ ಸ್ಟಾಪ್ ಲಾಸ್. ಇಷ್ಟು ದೊಡ್ಡ ಸ್ಟಾಪ್ ಲಾಸ್ ನನ್ನ ಕೈಲಿ ಕೊಡೋಕ್ಕಾಗಲ್ಲ ಅಂತಂದ್ರೆ ನಾನು ಏನು ಮಾಡ್ತೀನಿ, ನಾನು ಇದೊಂದು ಎಂಕ್ರೋಚ್ಮೆಂಟ್ಗೆ ವೇಟ್ ಮಾಡ್ತೀನಿ. ಇದು ಆಕ್ಚುಲಿ ಎಂಕ್ರೋಚ್ಮೆಂಟ್ ಆಗಿದೆ 30 ಮಿನಿಟ್ಸ್ ಅಲ್ಲಿ. ಈಗ 30 ಮಿನಿಟ್ಸ್ ನಿಮ್ಗೆ ಆಸ್ ಯೂಶುವಲ್ ಗೊತ್ತು, ನನಗೆ ಈ ತರ ಕೊನೆಯ ಕ್ಯಾಂಡಲ್ ನನಗೆ ಏನಾಗಿರ್ಬೇಕು, ಇದನ್ನ ತೆಗೆದು ಬಿಡ್ತೀನಿ ನೋಡಿ. ಈ ಕ್ಯಾಂಡಲ್ ಆಸ್ ಯೂಶುವಲ್ ಆಗಿ ನಾನು ಪ್ರತಿದಿನ ಹೇಳೋದೇನೋ, ಪ್ರೀವಿಯಸ್ ಡೇಯ ಕೊನೆಯ ಕ್ಯಾಂಡಲ್ ಏನಾಗಿರ್ಬೇಕು, ನಿಮಗೆ ಸಪೋರ್ಟ್ ಆರ್ ರೆಸಿಸ್ಟೆನ್ಸ್ ತರ ವರ್ಕ್ ಆಗುತ್ತೆ ನೋಡಿ. ಸಪೋರ್ಟ್ ಆರ್ ರೆಸಿಸ್ಟೆನ್ಸ್ ಅಂದ್ರೆ ನನಗೆ ಮೇಲ್ಗಡೆ ಬಂದ್ರೆ ಸಪೋರ್ಟ್, ಕೆಳಗಡೆ ಬಂದ್ರೆ ರೆಸಿಸ್ಟೆನ್ಸ್. ನಂಗೆ ಆ ಲಾಜಿಕ್ ಗೊತ್ತಿಲ್ಲ. ಸಪೋರ್ಟ್ ಆರ್ ರೆಸಿಸ್ಟೆನ್ಸ್, ಸಪೋರ್ಟ್ ಮಾಡೋದು ಅದೇ ಕೆಲಸ, ರೆಸಿಸ್ಟೆನ್ಸ್ ಮಾಡೋದು ಅದೇ ಕೆಲಸ. ಇದನ್ನ ನೀವು ಸಪೋರ್ಟ್ ಬಂದ್ರೆ ಇಲ್ಲಿ ರಿಜೆಕ್ಟ್ ಮಾಡ್ತಾ ಇದೆ, ಇಲ್ಲಿ ರೆಸಿಸ್ಟೆನ್ಸ್ ಅಂದ್ರೆ ಇದು ರಿಜೆಕ್ಟ್ ಮಾಡಿ, ಅದನ್ನ ನಾವು ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಅಂತ ಅನ್ಕೊಬಿಡ್ತೀವಿ. ಸೊ ನೋಡಿ, ನನ್ನ ಸಪೋರ್ಟ್ ಮೇಲ್ಗಡೆ ಮಾರ್ಕೆಟ್ ಯಾವುದೇ ತರ ಕ್ಯಾಂಡಲ್ ಫಾರ್ಮ್ ಮಾಡಕ್ ಬಿಟ್ಟಿಲ್ಲ 30 ಮಿನಿಟ್ಸ್ ಅಲ್ಲಿ. ಸೊ ನನಗೆ ಇದೊಂದು ಸ್ಟ್ರಾಂಗ್ ಝೋನ್ ಆಯ್ತಾ. ಇದೊಂದು ನನಗೆ ನನ್ನ ಈ ಸಪೋರ್ಟಿನ ಮೇಲ್ಗಡೆ ಯಾವ ಕ್ಯಾಂಡಲ್ ಕ್ಲೋಸ್ ಆಗ್ತಿಲ್ಲ. ಇದೊಂದು ನನಗೀಗ ಒಂದು ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಅಂತ ಆಯ್ತಾ. ಈಗ ನನ್ನ ಲಾಜಿಕ್ ಏನು, ನನಗೆ ಮಾರ್ಕೆಟ್ ಈಗ ನೆಗೆಟಿವ್ ಬರೋದು ಕನ್ಫರ್ಮ್ ಆಯ್ತು. ಯಾವ ಟೈಮ್ ಫ್ರೇಮ್ ಅಲ್ಲಿ, 30 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ. 30 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ನನಗೆ ಒಂದು ರಿಜೆಕ್ಷನ್ ಬರುತ್ತೆ ಅಂತ ಗೊತ್ತಾಯ್ತು. ಈಗ ನನಗೆ ಮಾರ್ಕೆಟ್ ಎಲ್ಲಿವರೆಗೂ ಬರಬೇಕು ಸರ್? ರೂಲ್ಸ್ ಇಸ್ ಎ ರೂಲ್ಸ್ ಅಂದ್ರೆ ರೂಲ್ಸ್ ಕಂಪಲ್ಸರಿ, ನೀವು ರೂಲ್ಸ್ ಮೇಂಟೈನ್ ಮಾಡಲೇಬೇಕು. ನೆಗೆಟಿವ್ ಬರುತ್ತೆ ಅಂತ ಗೊತ್ತಾಯ್ತು ಅಂತ ಇದ್ದಂಗೆ ಇಷ್ಟು ದೊಡ್ಡ ಸ್ಟಾಪ್ ಲಾಸ್ ನ ತಗೊಳಕ್ ಆಗಲ್ಲ, ನೀವು ಇಲ್ಲಿ ಎಂಟ್ರಿ ತಗೊಳಕ್ ಆಗಲ್ಲ ನೋಡಿ.
219 ಪಾಯಿಂಟ್ ನಾನು ಅಲ್ಲೇ ಇಲ್ಲಿ ತೋರಿಸ್ದೆ. 155 ಪಾಯಿಂಟ್ ಸ್ಟಾಪ್ ಲಾಸ್ನೇ ನಾನು ತಗೊಳಕ್ ರೆಡಿ ಇಲ್ಲ ಅಂತಂದ್ರೆ 270 ಪಾಯಿಂಟ್ ಸ್ಟಾಪ್ ಲಾಸ್ನ ನಾನು ಯಾವ ಕಾರಣಕ್ಕೂ ತಗೊಳಲ್ಲ. ನನ್ನ ಸ್ಟಾಪ್ ಲಾಸ್ ಯಾವಾಗಲೂ ಮಿನಿಮೈಸ್ ಆಯ್ತಾನೆ ಇರಬೇಕು. ನೋಡಿ 31 ಪಾಯಿಂಟ್, ಇದನ್ನು ಸೇರಿಸಿದ್ರೆ 50 ಎಬೋ, ನಾನು 50%ಗಿಂತ ಮೇಲೆ ಬಂತಂದ್ರೆ 53 ಪಾಯಿಂಟ್ ಸ್ಟಾಪ್ ಲಾಸು. ಈ ಮಿಡಲ್ ಲೈನಿಗೆ ಬಂದರೆ ನಾನು 53 ಪಾಯಿಂಟ್ ಸ್ಟಾಪ್ ಲಾಸ್ನ ತಗೊಳಕ್ಕೆ ನಾನು ರೆಡಿ. 53 ಅಂತಂದರೆ ನನಗೆ ಹತ್ತತ್ರ ಒಂದು 30-40 ಪಾಯಿಂಟ್ ಸ್ಟಾಪ್ ಲಾಸ್ ಬರುತ್ತೆ. ಇದು ನನ್ನ ಕ್ಯಾಲ್ಕುಲೇಷನ್. ಓಕೆ, ನೋಡಿ ಸ್ಟಾಪ್ ಲಾಸ್ ತಗೊಳ್ಳದೆ ಟ್ರೇಡ್ ಮಾಡೋಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ, ಪ್ರಪಂಚದಲ್ಲೇ ಯಾರ ಕೈಲೂ ಸಾಧ್ಯ ಇಲ್ಲ. ಆಪ್ಷನ್ಸ್ ಎಲ್ಲರಾಗಿರ್ಬೇಕು, ಸೈಡ್ ವೇ ಸ್ಟ್ರಾಟಜಿ ಮಾಡಬೇಕು, ಅದು ತಿಂಗಳಗಟ್ಟಲೆ ಅಥವಾ ವಾರಗಟ್ಟಲೆ ಇಟ್ಕೊಂಡು ಟ್ರೇಡ್ ಮಾಡೋರಾದರೆ ನಿಮಗೆ ನೋ ಲಾಸ್ ನೋ ಪ್ರಾಫಿಟಲ್ಲಿ ಅಥವಾ ನೋ ಲಾಸಲ್ಲಂತೂ ಎಕ್ಸಿಟ್ ಆಗ್ಬೋದು. ಇಲ್ಲಿ ನೋಡಿ ಮಾರ್ಕೆಟು ಈ ಝೋನ್ ಒಳಗಡೆ ಬರಲೇ ಇಲ್ಲ ಮಾರ್ಕೆಟ್. ನೋಡಿ ನಿಮಗೆ ಇದ್ರ ಲಾಜಿಕ್ ಅರ್ಥ ಆಯ್ತಾ? ನಾನು ಏನಕ್ಕೆ ಇದನ್ನು ಹೇಳ್ತಾ ಇದ್ದೀನಿ, ನನಗೆ ಪ್ರೀವಿಯಸ್ ಡೇ ಕೊನೆ ಕ್ಯಾಂಡ್ಲು ಸಪೋರ್ಟ್ ಆರ್ ರೆಸಿಸ್ಟೆನ್ಸು, ಅದ್ರ ಮೇಲ್ಗಡೆ ಬಾಣಿನ ಕ್ಲೋಸ್ ಆಗಕ್ಕೆ ಬಿಟ್ಟಿಲ್ಲ 30 ಮಿನಿಟ್ಸಲ್ಲಿ. ಸೊ ಮಾರ್ಕೆಟು ರಿಜೆಕ್ಟ್ ಆಗಿದೆ ತಗಡೆ ಡೌನ್ ಸೈಡು. ನೀವು ಯಾವ ಕೋರ್ಸ್ ತಗೊಂಡ್ರು ಡೀಟೇಲಾಗಿ ಹೇಳಲ್ಲ. ಅದರಿಂದ ನನಗೆ ಮಾರ್ಕೆಟು ನೆಗೆಟಿವ್ ಹೋಗುತ್ತೆ ಅಂತ ಗೊತ್ತಾಯ್ತು. ಒಂದು ಗೆಸ್, ಒಂದು ಪ್ರಿಡಿಕ್ಟ್ ಮಾಡ್ತೀನಿ, ಒಂದು ನರೇಟಿವ್ ಸೃಷ್ಟಿ ಮಾಡ್ತಾ ಇದ್ದೀನಿ. ಸೊ ಈಗ ನನಗೆ ಒಂದು ಬೈಯಿಂಗ್ ಝೋನ್ ಬೇಕು. ನೆಗೆಟಿವ್ ಬರುತ್ತೆ ಅಂತ ಗೊತ್ತಾಯ್ತು, ಈಗ ನನಗೆ ಒಂದು ಪುಲ್ ಬ್ಯಾಕ್ ಬೇಕಲ್ವಾ? ಒಂದು ಪುಲ್ ಬ್ಯಾಕಲ್ಲಿ ನನಗೆ ಒಂದು ಝೋನ್ ಬೇಕು. ಯಾವುದು ಝೋನು? ನನ್ನ ಪ್ರೀಮಿಯಮ್ಮು ಡಿಸ್ಕೌಂಟ್ ಝೋನ್. ಪ್ರೀಮಿಯಮ್ ಅಂತಂದರೆ ನನಗೆ ಬಾಟಮಲ್ಲಿರೋದು, ಡಿಸ್ಕೌಂಟ್ ಅಂದರೆ ನಾನು ಸೆಲ್ ಮಾಡ್ತೀನಿ ಅಂತಂದರೆ ನನಗೆ ಈ ಕ್ಯಾಂಡಲ್ನ 50% ಮೇಲೆ ಬಂದರೆ ನನಗೆ ಅದೊಂದು ಡಿಸ್ಕೌಂಟ್ ಝೋನು. ಕಡೆ ಇದ್ರೆ ಪ್ರೀಮಿಯಂ ಝೋನು ಅಷ್ಟು ಸೇಫ್ ಅಲ್ಲ, ನಿಮಗೆ ಸ್ಟಾಪ್ ಲಾಸ್ ಇಟ್ಟಾಗೋ ಚಾನ್ಸಸ್ ಇರುತ್ತೆ. ಇಲ್ಲಿ ಸ್ಟಾಪ್ ಲಾಸ್ ಇಟ್ಟಾದರೆ ನಿಮಗೆ ಒಂದು ಕಮ್ಮಿ ಬಜೆಟಲ್ಲಿ ಸ್ಟಾಪ್ ಲಾಸ್ ಇಟ್ಟಾಗುತ್ತೆ. ಯಾವಾಗಲೂ ಸೆಲ್ಲಿಂಗ್ದು ಪ್ರೆಷರ್ ಜಾಸ್ತಿ ಇರುತ್ತೆ. ಸೊ ಆ ಉದ್ದೇಶಕ್ಕೋಸ್ಕರ ಇದು ನಿಮಗೆ ಸೂಟಬಲ್ ಆಗುತ್ತೆ. ಸೊ ಇದು ನನಗೆ ವರ್ಕ್ ಆಗಲಿಲ್ಲ. ನೆಕ್ಸ್ಟ್ ನಾನು ಇಲ್ಲಿ ನೋಡಿ 30 ಮಿನಿಟ್ಸ್ 1.5 ಗಂಟೆ ಕಾದೆ. 1.5 ಗಂಟೆ ನನಗೆ ಸಿಗ್ಲೇ ಇಲ್ಲ. ಈಗ ಯೋಚನೆ ಮಾಡಿ, ನನಗೆ ರೇಂಜ್ ಶಿಫ್ಟು ಎಲ್ಲಿಗಾಯಿತು? 30 ಮಿನಿಟ್ನ ರೇಂಜ್ ಶಿಫ್ಟು 30 ಮಿನಿಟ್ಸು ಇಲ್ಲಿ 1 ಅವರ್ದು ಕ್ಯಾಂಡಲ್ಲು ಒಂದೇ ಜಾಗದಲ್ಲಿ ಉಳ್ಕತ್ತು. ಈಗ ನನ್ನ ರೇಂಜ್ ಶಿಫ್ಟು ಶುರುವಾಯಿತು. ಈ ರೇಂಜ್ನ ಬಿಟ್ಟು ಮಾರ್ಕೆಟ್ ಯಾವಾಗ ಟ್ರೇಡ್ ಆಯಿತು? ಮೇಲ್ಗಡೆ ಟ್ರೇಡ್ ಆಯಿತು. ಇದನ್ನು 15 ನಿಮಿಷದಲ್ಲಿ ತೋರಿಸ್ತೀನಿ ನಿಮಗೆ. ಎಲ್ಲ ಟೈಮ್ ಫ್ರೇಮ್ನು ಕಂಬೈನ್ ಹೆಂಗೆ ಮಾಡ್ಕೋಬೇಕು ನೋಡಿ. ಇಲ್ಲಿ ರೇಂಜ್ ಶಿಫ್ಟ್ ಆಯಿತು. ಇಲ್ಲಿ ನೋಡಿ, ಇದೊಂದು 30 ಮಿನಿಟ್ಸಾ, 2 ಕ್ಯಾಂಡ್ಲು 30 ಮಿನಿಟ್ಸಾ, ಇದು 2 ಕ್ಯಾಂಡ್ಲು 30 ಮಿನಿಟ್ಸು, ಇಲ್ಲಿ 2 ಕ್ಯಾಂಡ್ಲು 30 ಮಿನಿಟ್ಸು. ಈ ರೇಂಜಲ್ಲಿ ಮಾರ್ಕೆಟ್ ಸ್ಟಿಕಾನ್ ಆಯಿತು. ಸ್ಟಿಕಾನ್ ಆಗಿ ಮಾರ್ಕೆಟು ಒಂದು ಮೂವ್ ಕೊಡ್ತು ಮೇಲ್ಗಡೆ, ಮೇಲ್ಗಡೆ ಮೂವ್ ಕೊಟ್ಟು ಇಲ್ಲಿಯ ಲಿಕ್ವಿಡಿಟಿನ ಗ್ರ್ಯಾಬ್ ಮಾಡ್ತು. ಯಾವುದು? ರೇಂಜ್ ಶಿಫ್ಟ್ನ ಲಿಕ್ವಿಡಿಟಿನ ಗ್ರ್ಯಾಬ್ ಮಾಡ್ತು. ಈಗ ನೋಡಿ, ಈಗ ಅರ್ಥ ಮಾಡ್ಕೊಳ್ಳಿ. $83 ಪಾಯಿಂಟ್ ಸ್ಟಾಪ್ ಲಾಸ್. ನೋಡಿ, ಮಾರ್ಕೆಟಲ್ಲಿ ಬಂದೆ ಎಕ್ಸಾಕ್ಟ್ ನನ್ನ ಪ್ರೀಮಿಯಂ ಡಿಸ್ಕೌಂಟ್ ಝೋನ್ ಬಂದಿದೆ ಮಾರ್ಕೆಟ್. ಸೊ ಇದೊಂದು ಕ್ಯಾಂಡಲ್ನ ರಿಸ್ಕ್ ಆಗಿ ಇಟ್ಕೊಂಡು ಎಷ್ಟು ಪಾಯಿಂಟು ನಾನು ಆಸ್ ಯೂಶುವಲ್ ಈ ಬಾಡಿನ ರಿಸ್ಕ್ ಆಗಿ ಇಟ್ಕೊಂಡು 35 ಪಾಯಿಂಟು ಈ ಟ್ರೇಡ್ನ ಎಕ್ಸಿಕ್ಯೂಟ್ ಮಾಡಿದ್ದೀನಿ. ಆಲ್ಮೋಸ್ಟ್ 200 ಚಿಲ್ಲ. ಇದನ್ನು ನನಗೆ ಟೈಮ್ ಇಲ್ಲದೆ ಇರೋದ ಕಾರಣ ನಾನು ಇದನ್ನು ಸ್ಟ್ರಾಟಜಿ ಅಪ್ಲೈ ಮಾಡ್ಕೊಂಡಿದ್ದೀನಿ. ಸ್ಪ್ರೆಡ್ ಒಂದು ನೆಗೆಟಿವ್ ಸ್ಪ್ರೆಡ್ ಮಾಡಿದ್ದೀನಿ. ಸೊ 200 ಚಿಲ್ಲರೆ 210 ಪಾಯಿಂಟ್ ಸಮಥಿಂಗ್ ಎಷ್ಟೋ ಸಿಕ್ಕಿದೆ ನನಗೆ. ಸೊ ಆಲ್ಮೋಸ್ಟ್ ಇಲ್ಲಿ ನೋಡಿ, ನನ್ನ ಡ್ರಾನ್ ಲಿಕ್ವಿಡಿಟಿ ಎಷ್ಟಿತ್ತು ಅಲ್ಲಿವರೆಗೆ ಮಾರ್ಕೆಟ್ ಬಂದಿದೆ. ಸೊ ಈ ಥರ ನೀವು ಟ್ರೇಡ್ನ ಪ್ಲ್ಯಾನ್ ಮಾಡಬೇಕು. ನಿನ್ನೆ ಆ್ಯಸ್ ಯೂಶುವಲ್ ಹೇಳ್ದಂಗೆ ನೋಡಿ, ಇಲ್ಲಿಗೆ ಬಂದು ಮಾರ್ಕೆಟು ಇದನ್ನು ನಾನು ಟ್ರೇಡ್ ಮಾಡೋಕ್ಕಾಗಿಲ್ಲ. ಒಂದು ಒಳ್ಳೆ ಟ್ರೇಡು ಒಂದು ದಿನಕ್ಕೆ ಮಾಡಿದ್ರು ಸಾಕು. ನಿಮ್ಗೆ ಅದೇ
ನಿಮ್ಮನ್ನ ಎಲ್ಲಿಗೋ ಒಂದು ಒಳ್ಳೆ ಲೆವೆಲ್ ಕರ್ಕೊಂಡು ನಿಲ್ಲಿಸುತ್ತೆ. ಸಿಕ್ಕಿದ್ದನ್ನೆಲ್ಲ ಟ್ರೇಡ್ ಮಾಡಕ್ ಹೋದ್ರೆ ಖಂಡಿತ ಸ್ಟಾಪ್ ಲಾಸ್ ಹಿಟ್ ಆಗುತ್ತೆ. ಈಗ ಬೆಳಗ್ಗೆ ಎಲ್ಲ ಪ್ರಾಫಿಟ್ ಆಗಿರ್ತೀರಾ, ಸಂಜೆ ಆಯ್ತಾ ಲಾಸ್ ಕನ್ವರ್ಟ್ ಆಗಿ. ಏನಕ್ಕೆ? ನೀವು ಒಂದ್ಸಲ ಪ್ರಾಫಿಟ್ ಆಯ್ತು ಅಂತಂದ್ರೆ ನಿಮ್ಮ ಅಬ್ಸರ್ವೇಷನ್ ನ ಕಳ್ಕೊಬಿಡ್ತೀರಾ. ಸೊ ಈಗ ಮತ್ತೆ 30 ಮಿನಿಟ್ಸ್ ಅಲ್ಲಿ ನೋಡಿ. ಸೊ ಇದಿಷ್ಟು ರ್ಯಾಲಿನ ಯಾವ ತರ ಟ್ರೇಡ್ ಮಾಡ್ಬೇಕು ಅಂತ ಗೊತ್ತಾಯ್ತು ನೋಡಿ. ಪ್ರತಿ ಸಲ ಹಿಂಗೆ ಆಗುತ್ತೆ ಅಂತಲ್ಲ. ರೇಂಜ್ ಈಗ ನೋಡಿ, ಇದೊಂದು ರೇಂಜು 30 ಮಿನಿಟ್ಸ್ ಒನ್ ಅವರ್ ರೇಂಜ್ ಒಂದೇ ಜಾಗದಲ್ಲಿ ಉಳ್ಕೊತು. ಒಂದೇ ಜಾಗದಲ್ಲಿ ಉಳ್ಕೊಳ್ಳಿಲ್ಲ ಅಂದಿದ್ರೆ, ಈ ರೇಂಜ್ ನ ತಗೊಳ್ಳಿಲ್ಲ ಅಂದಿದ್ರೆ, ಈ ಸೈಡ್ ವೇಸ್ ನ ಮಾರ್ಕೆಟ್ ಗ್ರಾಬ್ ಮಾಡ್ಲಿಲ್ಲ ಅಂದಿದ್ರೆ ಬೇರೆ ತರ ಯೋಚನೆ ಮಾಡ್ಬೇಕು. ಅದಕ್ಕೆ ಲಿಕ್ವಿಡಿಟಿ ಲೆವೆಲ್ಗಳು ತುಂಬಾ ಇಂಪಾರ್ಟೆಂಟ್ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ನನ್ನ ಡ್ರಾನ್ ಲಿಕ್ವಿಡಿಟಿಗೆ ಮಾರ್ಕೆಟ್ ಬಂತು. ಸೊ ನೆಕ್ಸ್ಟ್ ಏನು? ನೆಕ್ಸ್ಟ್ ನೆನ್ನೆಯ ಸಪೋರ್ಟ್, ನೆನ್ನೆ ಎಲ್ಲಿಗೆ ಸಪೋರ್ಟ್ ಹಾಕೊಂಡಿದೆ ಆ ಜಾಗಕ್ಕೆ ನೆನ್ನೆ ಬಂದಿರಲಿಲ್ಲ. ಸೊ ನೆನ್ನೆ ಬಂದಿರಲಿಲ್ಲ ಅಂದ್ರೆ ಇವತ್ತು ಬರುತ್ತೆ ಅಂತ ತಾನೇ ಅರ್ಥ, ಅಥವಾ ಇವತ್ತು ಬಂದಿರಲಿಲ್ಲ ಅಂದ್ರೆ ನಾಳೆನಾರು ಬರುತ್ತೆ ಅಂತ ತಾನೇ ಅರ್ಥ. ಸೊ ಮಾರ್ಕೆಟ್ ಇಲ್ಲಿಗೆ ಬಂದು ಇಲ್ಲಿ ಒಂದು ಲೋ ಮಾಡಿದೆ. ಈ ಲೋನ ಮಾರ್ಕೆಟ್ ನೆಕ್ಸ್ಟ್ ಕ್ಯಾಂಡಲ್ 30 ಮಿನಿಟ್ಸ್ ಅಲ್ಲಿ ಕ್ಲೋಸ್ ಮಾಡಿಲ್ಲ, ಕೆಳಗಡೆ ಕ್ಲೋಸ್ ಮಾಡಿಲ್ಲ, ಮೇಲ್ಗಡೆ ಕ್ಲೋಸ್ ಮಾಡಿದೆ. ಮೊದಲನೇದು, ಇದರ ಲಿಕ್ವಿಡಿಟಿನ ಮಾರ್ಕೆಟ್ ಗ್ರ್ಯಾಬ್ ಮಾಡಿದೆ, ಈ ಲೋನ ಲಿಕ್ವಿಡಿಟಿನ ಗ್ರ್ಯಾಬ್ ಮಾಡಿದೆ. ಸೊ ಜೊತೆಗೆ ನೆಕ್ಸ್ಟ್ ಈ ಕ್ಯಾಂಡಲ್ ನನಗೆ ಒಂದು ಸ್ಟ್ರಕ್ಚರ್ ನ ಬ್ರೇಕ್ ಮಾಡಿದೆ. 5 ನಿಮಿಷದಲ್ಲಿ ತೋರಿಸ್ತೀನಿ ಅದನ್ನ ನೋಡಿ. ಲೋಯರ್ ಲೋ, ಲೋಯರ್ ಹೈ, ಲೋಯರ್ ಲೋ, ಲೋಯರ್ ಹೈ, ಲೋಯರ್ ಲೋ, ಲೋಯರ್ ಹೈ. ಇದನ್ನೇನ್ ಮಾಡ್ತು ಮಾರ್ಕೆಟ್? ಇಲ್ಲಿ ಬ್ರೇಕ್ ಮಾಡ್ತು. ಇದನ್ನ ಬ್ರೇಕ್ ಮಾಡಿದ್ರೆ ಏನು? ನಿಮಗೆ ನೆಕ್ಸ್ಟ್ ಒಂದು ಗ್ಯಾಪ್ ಅಥವಾ FEG, ನಿಮ್ಗೆ FEG ಬಗ್ಗೆ ಈಗ ಚೆನ್ನಾಗಿ ಗೊತ್ತಿರುತ್ತೆ ಅಂತ ಅನ್ಕೊಂಡಿದ್ದೀನಿ. FEG ಅಲ್ಲಿ ಎಂಟ್ರಿ ಮಾಡಬೇಕು, ಅದರ ಲೋನ ಸ್ಟಾಪ್ ಲಾಸ್ ಇಟ್ಕೋಬೇಕು. ಇಲ್ಲಿ ನೋಡಿ, ಇಲ್ಲಿ FEG ಇದೆ. ಸ್ಟ್ರಕ್ಚರ್ ಬ್ರೇಕ್ ಆದ ರಿವರ್ಸಲ್ ಅಲ್ಲಿ ನೀವು ಒಂದು FEG ನೋಡಿ. ಇಲ್ಲಿ ಈ ಜಾಗದಲ್ಲಿ FEG ಇದೆ. ಇಲ್ಲಿವರೆಗೆ ಈ ಲೋನ ಸ್ಟಾಪ್ ಲಾಸ್ ಆಗಿ ಇಟ್ಕೊಂಡು, ಈ FEG ಅಲ್ಲಿ ಯಾವುದೇ FEG ಇಲ್ಲ ನೋಡಿ. ಈ ಜಾಗದಲ್ಲಿ ಎಲ್ಲೂ FEG ಇಲ್ಲ. ಇದೊಂದೇ ಅಗ್ರೆಸಿವ್ ಮೂವ್ ಕೊಟ್ಟಿರೋದು. ಇಲ್ಲೊಂದು FEG ಇದೆ. ಈ FEG ನ ನೀವು ಟ್ರೇಡ್ ಮಾಡಿದ್ರೆ ಸೊ ಇದೊಂದು ರ್ಯಾಲಿನ ಹಿಡಿಬಹುದು. ಇದೆಷ್ಟು ರಿಸ್ಕ್ ಟು ರಿವಾರ್ಡ್? 80 ಪಾಯಿಂಟ್ ಸ್ಟಾಪ್ ಲಾಸ್ ಅಂದ್ರೆ 824. ಆಲ್ಮೋಸ್ಟ್ 183 ಪಾಯಿಂಟ್ಸ್ ಮಾರ್ಕೆಟ್ ಹೋಗಿದೆ. ಇದು ನೋಡಿ, ಇದೊಂದು ರಿವರ್ಸಲ್ ಎಂಟ್ರಿ. ಮಾರ್ಕೆಟ್ ಇರೋದೇ ಟ್ರೆಂಡ್, ನೆಗೆಟಿವ್ ಟ್ರೆಂಡ್ ಇದ್ದಿನ ಒಂದು ರಿವರ್ಸಲ್ ಎಂಟ್ರಿ ತಗೊಂಡಿದ್ರ. ಬೆಟರ್ 1:2 ನ ನೀವು ಗ್ರಾಬ್ ಮಾಡ್ಕೊಳ್ಳೋದು ಅಥವಾ ಒಂದು ಪ್ರಾಫಿಟ್ ಬುಕ್ ಮಾಡ್ಕೊಳ್ಳೋದು ತುಂಬಾ ಒಳ್ಳೇದು. ಈಗ ಮಾರ್ಕೆಟ್ ಅಲ್ಲಿ ಏನೇನಾಯ್ತು? ಇದಿಷ್ಟು ಟ್ರೇಡಿಂಗ್ ಸಿಸ್ಟಮ್ ಆದ್ರೆ ಮಾರ್ಕೆಟ್ ಅಲ್ಲಿ ನಿಮಗೆ ಇವತ್ತಿನ ಮೊದಲ ಕ್ಯಾಂಡಲ್ ನ ಹೈ 5 ಮಿನಿಟ್ಸ್ ಅಲ್ಲಿ, ಇವತ್ತಿನ ಮೊದಲನ ಕ್ಯಾಂಡಲ್ ಹೈ ಒಂದು ಇಂಬ್ಯಾಲೆನ್ಸ್ ನ ಅಂದ್ರೆ ಒಂದು ಮ್ಯಾಗ್ನೆಟಿಕ್ ಝೋನ್ ನ ಕ್ರಿಯೇಟ್ ಮಾಡ್ಬಿಡ್ತು. ಸೊ ಮಾರ್ಕೆಟ್ ಇಲ್ಲಿಗೆ ಬರೋ ಚಾನ್ಸ್ ಇದೆ ಅಂತ. ಅಕಸ್ಮಾತ್ ನಾಳೆನಾರು ಸರಿ ಇದನ್ನ ಅದು ಟ್ರೇಡ್ ಮಾಡಬೇಕು, ಇದನ್ನ ಟ್ರೇಡ್ ಆಗ್ಲೇಬೇಕು. ನಾಳೆನಾರು ಸರಿ ಇದನ್ನ ಟ್ರೇಡ್ ಆಗ್ಲೇಬೇಕು. ಸೊ ಹಂಗೇನೆ 15 ಮಿನಿಟ್ಸ್ ಅಲ್ಲಿ ಯಾವ್ದಿದೆ? 15 ಮಿನಿಟ್ಸ್ ಅಲ್ಲೂ ನಿಮ್ಗೆ ಇದೇ ಲೆವೆಲ್ ಒಂದು ಮ್ಯಾಗ್ನೆಟಿಕ್ ಝೋನ್ ತರ ವರ್ಕ್ ಮಾಡುತ್ತೆ. ನಾಳೆ ಒಂದು ಈ ಜಾಗನ ಟ್ರೇಡ್ ಮಾಡಬೇಕು. ಓಕೆ, ಪ್ಲೇ ಬಟನ್ ಅಲ್ಲಿ ಒಂದ್ಸಲ ಚೆಕ್ ಮಾಡಿ. ಆಸ್ ಯೂಶುವಲ್ ಅದನ್ನೇ ಹೇಳ್ತೀನಿ 30 ಮಿನಿಟ್ಸ್ ಅಲ್ಲಿ ನೋಡಿ. ಫಸ್ಟ್ ಕ್ಯಾಂಡಲ್, ಸೆಕೆಂಡ್ ಕ್ಯಾಂಡಲ್ ಅಲ್ಲಿ ನನಗೆ ಎಂಟ್ರಿ ಸಿಕ್ಕಿಲ್ಲ. 3ನೇ ಕ್ಯಾಂಡಲ್ ಅಲ್ಲಿ ಎಂಟ್ರಿ ಸಿಕ್ಕಿಲ್ಲ ನನಗೆ. 4ನೇ ಕ್ಯಾಂಡಲ್ ಅಲ್ಲಿ ಇಲ್ಲಿ ನನಗೆ 15 ಮಿನಿಟ್ಸ್ ಅಲ್ಲಿ ಎಂಟ್ರಿ ಸಿಕ್ಕಿದೆ. ಸೊ ನನ್ನ ಡ್ರಾನ್ ಲಿಕ್ವಿಡಿಟಿ ಯಾವ್ದಿದೆ? ನನ್ನ ಡ್ರಾನ್ ಲಿಕ್ವಿಡಿಟಿ
ಅಂಡ್ ಡ್ರಾನ್ ಲಿಕ್ವಿಡಿಟಿ ಇದಿದೆ. ಪ್ರೀವಿಯಸ್ ಡೇಯ ಸಪೋರ್ಟ್ ಯಾವುದು, ಸಪೋರ್ಟ್ ಲೆವೆಲ್ಗಳು ಇದು. ಈ ಸಪೋರ್ಟ್ ಲೆವೆಲ್ ಬಗ್ಗೆ ನಾನು ಮಾತಾಡಿದ್ದೀನಿ ಪ್ರೀವಿಯಸ್ ವಿಡಿಯೋದಲ್ಲಿ ಇದೆ ನೋಡಿ. ಇದು ಒಂದು ಸ್ಟ್ರಾಂಗ್ ಸಪೋರ್ಟ್ ಝೋನ್ ಆಗುತ್ತೆ ಅಂತ, ಈ ಲೆವೆಲ್ ಮೇಲೆ ಮಾರ್ಕೆಟ್ ಟ್ರೇಡ್ ಆಗ್ತಿಲ್ಲ ಅಂತ ಒಂದ್ಸಲ ಹೇಳಿದ್ದೆ. ಆ ಜಾಗ ಇದು. ನೀವು ಅದಕ್ಕೆ ಪ್ರತಿದಿನ ಪ್ರತಿ ವಿಡಿಯೋನು ಅಬ್ಸರ್ವ್ ಮಾಡಿ ನೀವು ಲೆವೆಲ್ನ ಮಾರ್ಕ್ ಮಾಡ್ಕೊಂಡ್ರೆ ನಿಮ್ಗೊಂದು ಐಡಿಯಾ ಸಿಗ್ತಾ ಹೋಗುತ್ತೆ. ಸೊ ಇಲ್ಲಿವರೆಗೆ ಬರೋ ಚಾನ್ಸಸ್ ಇದೆ ಅಂತ. ಏನಕ್ಕೆ ಅಂತಂದ್ರೆ ಇಲ್ಲಿ ಲಿಕ್ವಿಡಿಟಿ ಇದೆ, ಲಿಕ್ವಿಡಿಟಿ ಪೂಲ್ ಇದೆ, ಇಲ್ಲಿ ಲಿಕ್ವಿಡಿಟಿ ಪೂಲ್ ಇದೆ, ಇಲ್ಲಿ ಲಿಕ್ವಿಡಿಟಿ ಪೂಲ್ ಇದೆ. ಅದಕ್ಕೆ ಇದ್ರ ಮೇಲ್ಗಡೆ ಟ್ರೇಡ್ ಆಗಿದೆ. ಇಲ್ಲಿ ಇದಕ್ಕೆ ಡೌನ್ ಸೈಡ್ ಟ್ರೇಡ್ ಆಗಬೇಕು. ನೋಡಿ, ಈ ಲಿಕ್ವಿಡಿಟಿನ ಟ್ಯಾಪ್ ಮಾಡಿ ಮಾರ್ಕೆಟ್ ಒಂದು MSS ಅಂದ್ರೆ ಮಾರ್ಕೆಟ್ ಸ್ಟ್ರಕ್ಚರ್ನ ಬ್ರೇಕ್ ಮಾಡಿ ಇಲ್ಲಿಂದ ಒಂದು ಮೊಮೆಂಟಮ್ ಕೊಟ್ಟಿದೆ. ಎಲ್ಲಿವರೆಗೂ ಕೊಟ್ಟಿದೆ ಇಲ್ಲಿ ನೋಡಿ, ಗಮನಿಸಿ. ಫಸ್ಟ್ ಟಾರ್ಗೆಟ್ ಯಾವುದು ನಿಮಗೆ? ಫಸ್ಟ್ ಟಾರ್ಗೆಟ್ ಒಂದು MSS ಪಾಯಿಂಟ್. ಇದು ನಿಮ್ಮ MSS. ಇಲ್ಲಿ ಮೇ ಬಿ ಮಾರ್ಕೆಟ್ ಒಂದು ರಿಜೆಕ್ಷನ್ ತಗೋಬಹುದು ಅಥವಾ ತಗೊಳ್ದೇನೆ ಇರ್ಬೋದು. ಸೊ ಒಂದು ಅಗ್ರೆಸಿವ್ ಮೂವ್ ಮಾಡಿದೆ. ಅಗ್ರೆಸಿವ್ ಮೂವ್ ಮಾಡಿದಾಗ ಮಾರ್ಕೆಟ್ ಅದೇ ರೆಸಿಸ್ಟೆನ್ಸ್ ನ ನೋಡಿ, ಇದು ಇಲ್ಲಿ ರಿವರ್ಸ್ ಆಗ್ಬೇಕಾಯ್ತು, ರಿವರ್ಸ್ ಆಗಿಲ್ಲ, ಬ್ರೇಕ್ ಆಗಿ ಮೇಲಕ್ಕೆ ಹೋಗಿದೆ. ಮೇಲಕ್ಕೆ ಹೋಗಿ ಮತ್ತೆ ಅದನ್ನೇ ಸಪೋರ್ಟ್ ತಗೊಂಡು ಮತ್ತೆ ಅಲ್ಲಿಂದ ಇನ್ನೊಂದು ಸ್ವಲ್ಪ ಮಾರ್ಕೆಟ್ ಮೇಲಕ್ಕೆ ಹೋಗಿದೆ. ಸೊ ಮೇ ಬಿ ನನಗೆ ನಾಳೆ ಒಂದು ಗ್ಯಾಪ್ ಅಪ್ ನ ಮುನ್ಸೂಚನೆ ಇದೆ, ಅಥವಾ ಮಾರ್ಕೆಟ್ ನನಗೆ ಬುಲ್ಲಿಶ್ ಹೋಗ್ಬೇಕು. ಬುಲ್ಲಿಶ್ ಹೋಗ್ಬೇಕು ಅಂತಂದ್ರೆ ಏನೇನು ಕ್ರೈಟೀರಿಯಾಗಳು ಮ್ಯಾಚ್ ಆಗುತ್ತೆ ನೋಡೋಣ. ನೋಡಿ, ಇಲ್ಲಿರೋ ಯಾವುದೋ ಒಂದು ಸಪೋರ್ಟ್ನ ಮಾರ್ಕೆಟು ಟ್ಯಾಪ್ ಮಾಡಿ ಮೇಲಕ್ಕೆ ಹೋಗ್ತಾ ಇದೆ. ಓಕೆನಾ? ಸೊ ನನಗೆ ಒಂದು ಮ್ಯಾಗ್ನೆಟಿಕ್ ಝೋನ್ ಯಾವುದಿದೆ, ಈ ಕ್ಯಾಂಡಲ್ನ ಹೈ ನಾಳೆ ಟ್ರೇಡ್ ಆಗಬೇಕು ಅಂತ ನಾನು ಯೋಚನೆ ಮಾಡ್ತೀನಿ. ಅಕಸ್ಮಾತ್ ಮಾರ್ಕೆಟ್ ಏನಾದ್ರು ಗ್ಯಾಪ್ ಅಪ್ ಆಯ್ತು, ಗ್ಯಾಪ್ ಅಪ್ ಅಂದ್ರೆ ಒಂದು ಹ್ಯೂಜ್ ಗ್ಯಾಪ್ ಅಪ್ ಆಯ್ತು, ಇಲ್ಲಿಂದ ಒಂದು ಹ್ಯೂಜ್ ಗ್ಯಾಪ್ ಅಪ್ ಆಯ್ತು, ಇಲ್ಲೇನಾದ್ರು ಲಿಕ್ವಿಡಿಟಿ ಗ್ರ್ಯಾಬ್ ಮಾಡಿದ್ರೆ ಒಂದು ಪ್ರೈಸ್ ಆಕ್ಷನ್ಗೆ ವೆಯ್ಟ್ ಮಾಡಿ ನಾನು ರಿವರ್ಸಲ್ಲು ಟ್ರೇಡ್ ಮಾಡ್ತೀನಿ. ಇವ್ಯಾವ ಮ್ಯಾಟ್ರ್ ಆಗಲ್ಲ ನನಗೆ. ಮತ್ತೆ ಈ ಲೋನೇ ನನ್ನ ಟಾರ್ಗೆಟ್ ಆಗಿರುತ್ತೆ. ಬಟ್ ನನಗೆ ಮಾರ್ಕೆಟ್ ಏನಾದ್ರು ಗ್ಯಾಪ್ ಡೌನ್ ಆಯಿತು ಅಂತಂದರೆ ಒಂದು ಆಪರ್ಚುನಿಟಿ ಥರ ಅದನ್ನು ತಗೋಬೇಕು. ಹೆಂಗೆ? ಮಾರ್ಕೆಟ್ ಏನಾದ್ರು ಗ್ಯಾಪ್ ಡೌನ್ ಆಯಿತು, ಇಲ್ಲಿ ಯಾವುದೋ ಒಂದು ಸಪೋರ್ಟ್ ಅಥವಾ ಈ ಲಿಕ್ವಿಡಿಟಿನೇ ಗ್ರ್ಯಾಬ್ ಮಾಡ್ತು ಅಂತ ಅಂದ್ಕೊಳ್ಳಿ. ಈ ಲಿಕ್ವಿಡಿಟಿನೇ ಗ್ರ್ಯಾಬ್ ಮಾಡ್ತು ಗ್ಯಾಪ್ ಡೌನ್ ಆಗಿ, ಒಂದು ಪಾಸಿಟಿವ್ ಕ್ಯಾಂಡಲ್ ಕೊಡ್ತೀವಿ ಈ ಲಿಕ್ವಿಡಿಟಿಯಿಂದ ಮೇಲ್ಗಡೆ. ಆವಾಗ ಒಂದು ಪ್ರೈಸ್ ಆಕ್ಷನ್ಗೆ ವೆಯ್ಟ್ ಮಾಡಿ ಮಾರ್ಕೆಟ್ನ ಬುಲ್ಲಿಶ್ ಟ್ರೇಡ್ ಮಾಡ್ತೀನಿ. ಇಲ್ಲಿವರೆಗೆ. ಯಾಕೆ ಅಂದರೆ ಇದೊಂದು ನನಗೆ ಮ್ಯಾಗ್ನೆಟಿಕ್ ಝೋನು, ಅಂದರೆ ಪ್ರೈಸ್ನ ಮಾರ್ಕೆಟ್ ಅಟ್ರಾಕ್ಟ್ ಮಾಡುತ್ತೆ. ಸೊ ಅಂದರೆ ನನ್ನ ಪ್ರೀವಿಯಸ್ ಡೇಟಾದಲ್ಲಿ ನನಗೆ ಇದೇ ಥರ ಎಷ್ಟೋ ಸಲ ಆಗಿದೆ, 100 ಸಲ ಆಗಿದೆ. ಸೊ ಅದು ಆ ಗ್ಯಾರಂಟಿ ಮೇಲೆ ನಾನು ಹೇಳ್ತಾ ಇದ್ದೀನಿ. ಈ ಪ್ರೈಸು ಕ್ಯಾಂಡಲ್ನ ಅಟ್ರಾಕ್ಟ್ ಮಾಡುತ್ತೆ. ಸೊ ಅದಕ್ಕೆ ನನಗೇನಾದ್ರು ಮಾರ್ಕೆಟ್ ಡೌನ್ ಆಗಿ ಲಿಕ್ವಿಡಿಟಿ ಗ್ರ್ಯಾಬ್ ಮಾಡೋಣ, ಒಂದು ಪ್ರೈಸ್ ಆಕ್ಷನ್ ವೇಟ್ ಮಾಡಿ ನಾನು ಇಲ್ಲಿವರೆಗೆ ಟ್ರೇಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಅದಕ್ಕೇನೆ ನಾನು ಯಾವಾಗಲೂ ಪ್ರೈಸ್ ಆಕ್ಷನ್ ಟೈಮಿಂಗ್ಸು 30 ಮಿನಿಟ್ಸ್ನ ತುಂಬ ಪ್ರೀಶಿಯಸ್ ಆಗಿ ನೋಡ್ತೀನಿ. ಆ ಟೈಮಲ್ಲಿ ಏನಾಗುತ್ತೆ, ಫ್ಲಕ್ಚುಯೇಷನ್ ಏನಾಗ್ತಿರುತ್ತೆ, ಮಾರ್ಕೆಟ್ ಯಾವ ಥರ ರಿಯಾಕ್ಟ್ ಮಾಡುತ್ತೆ, ಅದಕ್ಕೋಸ್ಕರನೇ ನಾನು 30 ಮಿನಿಟ್ಸ್ನ ಬಿಟ್ಟು ಟ್ರೇಡ್ ಮಾಡ್ತೀನಿ. ಅಕಸ್ಮಾತ್ ಫ್ಲಾಟ್ ಓಪನ್ ಆಯಿತು ಅಂತ ಅನ್ಕೊಳ್ಳಿ, ಪ್ರೀವಿಯಸ್ ಡೇ ಲಾಸ್ಟ್ ಕ್ಯಾಂಡಲ್ ನಮ್ಗೆ ಏನಾಗುತ್ತೆ, ಪ್ರೀವಿಯಸ್ ಡೇ ಇಂದ ಮಾರ್ಕೆಟ್ ಏನಾದ್ರು ನೆಗೆಟಿವ್ ಟ್ರೇಡ್ ಆಗಿ ರೆಡ್ ಕ್ಯಾಂಡಲ್ ಫಾರ್ಮ್ ಮಾಡ್ತು ಅಂತಂದ್ರೆ ನಾನೊಂದು ಪ್ರೈಸ್ ಆಕ್ಷನ್ ವೇಟ್ ಮಾಡಿ ಇಲ್ಲಿವರೆಗೆ ಟ್ರೇಡ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ಅಕಸ್ಮಾತ್ ಫ್ಲಾಟ್ ಓಪನ್ ಆಗಿ ಒಂದು ಬುಲ್ಲಿಶ್ ಕ್ಯಾಂಡಲ್ ಕೊಟ್ಟು ಒಂದು ರಿವರ್ಸಲ್ ಆದರೆ ಒಂದೊಂದು ಮ್ಯಾಗ್ನೆಟಿಕ್ ಝೋನ್ ಮೇಲಿರೋದ್ರಿಂದ ಸೊ ನಾನು ಇಲ್ಲಿವರೆಗೆ ಟ್ರೇಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಎಲ್ಲ ಅಂದರೆ ರನ್ನಿಂಗ್ ಲಿಕ್ವಿಡಿಟಿ ಎಲ್ಲ ಮೂಮೆಂಟ್ಗಳನ್ನೂ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಬಟ್ ನಿಧಾನಕ್ಕೆ ತಾಳ್ಮೆಯಿಂದ ಟ್ರೇಡ್ ಮಾಡೋ ಜವಾಬ್ದಾರಿ ನಿಮ್ದಾಗಿರುತ್ತೆ. ಸೊ ಯಾರಿಗೂ ಇದನ್ನು ಟ್ರೇಡ್ ಮಾಡಿ ಅಂತ ಹೇಳ್ತಾ ಇಲ್ಲ, ಇದನ್ನು ನೀಟಾಗಿ ಅಬ್ಸರ್ವ್ ಮಾಡಿ
ಸ್ಟಡಿ ಮಾಡಿ ಒಂದು ಸ್ವಲ್ಪ ದಿನ ನಾನು ಹೇಳ್ತಿರೋದು ಸರಿಯಾಗಿದೆಯಾ ಅನ್ನೋದನ್ನ ಅರ್ಥ ಮಾಡ್ಕೊಂಡು ಟ್ರೇಡ್ ಮಾಡಕ್ಕೆ ಟ್ರೈ ಮಾಡಿ. ಇಲ್ಲಿ ಲಿಕ್ವಿಡಿಟಿ ಪೂಲ್ಗಳು ಯಾವ್ಯಾವುದು, ನನಗೆ ಇದಿಷ್ಟು ಲಿಕ್ವಿಡಿಟಿ ಪೂಲು. ಅಕಸ್ಮಾತ್ ಏನಾದ್ರು ಮಾರ್ಕೆಟ್ ಟ್ರೇಡ್ ಆಯ್ತು ಅಂದ್ರೆ ಇದ್ರ ಮೇಲ್ಗಡೆ ಟ್ರೇಡ್ ಆಗಬೇಕು, ಅಕಸ್ಮಾತ್ ಏನಾದ್ರು ಮಾರ್ಕೆಟ್ ಡೌನ್ ಸೈಡ್ ಹೋಯ್ತು ಅಂದ್ರೆ ಇದ್ರ ಕೆಳಗಡೆ ಟ್ರೇಡ್ ಆಗಬೇಕು. ಇದಿಷ್ಟು ನನ್ನ ಇವತ್ತಿನ ಅನಾಲಿಸಿಸ್. ಸೊ ಈ ಕಾನ್ಸೆಪ್ಟು ಪ್ರತಿಯೊಬ್ಬರಿಗೂ ಅರ್ಥ ಆಗ್ತಿದೆ ಅಂತ ಅನ್ಕೊಂಡಿದೀನಿ. ಸ್ವಲ್ಪ ಟ್ರಿಕ್ಕಿ ನನಗೆ ಗೊತ್ತು. ನೋಡಿ, ಮಾರ್ಕೆಟ್ ಡೌನ್ ಸೈಡ್ ಹೋಗ್ತಿರೋದನ್ನ ನಾವು ಪಾಸಿಟಿವ್ ಪ್ರಿಡಿಕ್ಟ್ ಮಾಡಿ ಇಲ್ಲಿಂದ ನಾವು ಒಂದು ಬುಲಿಶ್ ಟ್ರೇಡ್ ತಗೊಳ್ಳೋದು ಅಷ್ಟು ಸುಲಭ ಅಲ್ಲ. ಅಥವಾ ಮಾರ್ಕೆಟ್ ನೋಡಿ ನೆನ್ನೆ ಎರಡು ದಿನ ಒಂದು ಡಾರ್ಕ್ ಗ್ರೀನ್ ಕಲರ್ ಕ್ಯಾಂಡಲ್ಗಳು ಫಾರ್ಮ್ ಆಗಿದ್ದು, ಅಂತ ಕ್ಯಾಂಡಲ್ನ ನಾವು ಸ್ಟಡಿ ಮಾಡಿ ಒಂದು ಬೇರಿಶ್ ಹೋಗುತ್ತೆ ಇವತ್ತು ಅಂತ ಸ್ಟಡಿ ಮಾಡಿದ್ದೀವಿ. ಈ ರಿವರ್ಸಲ್ನ ಸ್ಟಡಿ ಮಾಡೋದು ಅಷ್ಟು ಸುಲಭ ಅಲ್ಲ. ಸೊ ಅದೇ ಉದ್ದೇಶಕ್ಕೋಸ್ಕರ ಹೇಳೋದು, ಸ್ವಲ್ಪ ತಾಳ್ಮೆ ಇರಲಿ. ಪ್ರತಿಯೊಂದು ನಾನೇನು ಸ್ಟಡಿ ಮಾಡಿ ಅಂದರೆ ನನಗೆ ಏನು ಕಾಣಿಸುತ್ತೆ ಮಾರ್ಕೆಟಲ್ಲಿ ಅದನ್ನು ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡೋಕ್ಕೆ ನಾನು ಪ್ರತಿದಿನ ಟ್ರೈ ಮಾಡ್ತಾ ಇರ್ತೀನಿ. ನನಗೆ ಸಪೋರ್ಟ್ ಮಾಡ್ತಿರೋರಿಗೆಲ್ಲ ನಾನು ಧನ್ಯವಾದಗಳು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಕ್ಲೋಸ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೇದಾಗಲಿ, ಎಲ್ಲರೂ ಒಳ್ಳೆ ಟ್ರೇಡರ್ ಆಗಿ, ಎಲ್ಲರೂ ಪ್ರಾಫಿಟಬಲ್ ಟ್ರೇಡರ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಕ್ಲೋಸ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.